ವಯಸ್ಸಾಗೋದು ಸಹಜ ಕ್ರಿಯೆ. ವಯಸ್ಸಾದಂತೆ ನಮ್ಮ ಚರ್ಮ ನಿಧಾನವಾಗಿ ಬದಲಾಗತೊಡಗುತ್ತದೆ. ಎಷ್ಟೇ ಆರೋಗ್ಯವಂತರಾದರೂ ವಯಸ್ಸಾದ ನಂತರ ಮಿರಮಿರ ಮಿನುಗುತ್ತಿದ್ದ ಚರ್ಮ ಸುಕ್ಕುಗಟ್ಟುತ್ತಾ ಸಾಗುತ್ತದೆ. ಆದರೆ ಚರ್ಮಕ್ಕೆ ವಯಸ್ಸಾಗುವಿಕೆಯನ್ನು ಕೊಂಚ ಮಟ್ಟಿಗಾದರೂ ಕೆಲವು ಆಹಾರ ಕ್ರಮಗಳ ಮೂಲಕ ನಿಧಾನವಾಗಿಸಬಹುದು. ವಯಸ್ಸಾದಂತೆ ಕಾಣಬಾರದು ಹಾಗೂ ಚರ್ಮ ಆರೋಗ್ಯದಿಂದ ಕಂಗೊಳಿಸಬೇಕು ಎಂಬ ಬಯಕೆ ನಿಮ್ಮಲ್ಲಿದ್ದರೆ ನಾವು ಹೇಳುವ ಆಹಾರಗಳಿಂದ ದೂರವಿರಿ ಅಥವಾ ಕಡಿಮೆ ಮಾಡಿ. ವಯಸ್ಸಾದ್ರೂ ಚರ್ಮ ಫಳಫಳ ಹೊಳಿತಿರ್ಬೇಕಾ? ತ್ವಚೆಯ ಆರೋಗ್ಯಕ್ಕೆ ಈ ಆಹಾರ ಕಡಿಮೆ ಮಾಡಿ. ವಯಸ್ಸಾಗೋದು ಪ್ರಕೃತಿಯ ಸಹಜ ಕ್ರಿಯೆ. ವಯಸ್ಸಾದಂತೆ ನಮ್ಮ ಚರ್ಮ ನಿಧಾನವಾಗಿ ಬದಲಾಗಲು ಆರಂಭಿಸುತ್ತೆ. ಅಷ್ಟರವರೆಗೆ ಮಿರುಮಿರ ಮಿನುಗ್ತಾ ಇದ್ದ ಚರ್ಮ ಎಷ್ಟೇ ಆರೋಗ್ಯವಂತರಾದ್ರೂ ಹೊಳಪನ್ನ ಕಳೆದುಕೊಳ್ಳದಿದ್ರೂ ತನ್ನ ಬಿಗುವನ್ನ ಕಳೆದುಕೊಂಡು ಸುಕ್ಕುಗಟ್ಟುತ್ತಾ ಸಾಗತ್ತೆ. ಎಂಥ ಸೆಲೆಬ್ರಿಟಿಯೇ ಆಗಿರ್ಲಿ, ಎಷ್ಟೇ ಶ್ರೀಮಂತರೇ ಆಗಿರ್ಲಿ, ಎಂಥ ಜಾದೂಗಾರನೇ ಇರಲಿ, ತನ್ನ ವಯಸ್ಸಾಗುವಿಕೆಯನ್ನು ತಡೆಯಲು ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆದರೆ ಚರ್ಮಕ್ಕೆ ವಯಸ್ಸಾಗುವಿಕೆಯನ್ನ ಕೊಂಚ ಮಟ್ಟಿಗಾದ್ರೂ ಕೆಲವು ಆಹಾರ ಕ್ರಮಗಳ ಮೂಲಕ ನಿಧಾನವಾಗಿಸಬಹುದು. ಅಂದ್ರೆ 40ರ ವಯಸ್ಸಿನಲ್ಲಿ 50ರಂತೆ ಕಾಣುವ ಬದಲು 30ರಂತೆ ಕಂಗೊಳಿಸಬೇಕು ಅಂದ್ರೆ ಕಟ್ಟುನಿಟ್ಟಾಗಿ ಶಿಸ್ತುಬದ್ಧ ಆಹಾರ ಕ್ರಮದಿಂದ ಸಾಧ್ಯ ಇದೆ. ಹಾಗಾದ್ರೆ ಬನ್ನಿ, ವಯಸ್ಸಾದಂತೆ ನೀವು ಕಾಣಬಾರದು, ಹಾಗೇನೆ ನಿಮ್ಮ ಚರ್ಮ ಆರೋಗ್ಯದಿಂದ ಕಂಗೊಳಿಸಬೇಕು ಅನ್ನೋ ಬಯಕೆ ನಿಮ್ಮಲ್ಲಿದ್ರೆ ಈ ಕೆಳಗಿನ ಆಹಾರಗಳಿಂದ ದೂರ ಇರಿ ಅಥವಾ ಕಡಿಮೆ ಮಾಡಿ. ಮೊದಲಿಗೆ ಸಿಹಿ ತಿಂಡಿ. ಸ್ವೀಟ್ಸ್ ಅಂದ್ರೆ ಪಂಚಪ್ರಾಣವೇ. ಸಿಹಿ ತಿಂಡಿ ನಿತ್ಯವೂ ತಿಂತೀರಾ? ಹಾಗಿದ್ರೆ ನಿಮ್ಮ ಚರ್ಮಕ್ಕೆ ಬೇಗನೆ ವಯಸ್ಸಾಗುತ್ತೆ. ಹೌದು, ಸಿಹಿ ತಿಂಡಿ ನಿಮ್ಮ ಚರ್ಮಕ್ಕೆ ಹಾನಿ ಮಾಡಬಲ್ಲ ಪ್ರಮುಖ ಆಹಾರ. ಇದು ನಿಮ್ಮ ನಾಲಿಗೆಗೆ ಸಂತೋಷ ನೀಡಬಹುದಾದ್ರೂ ನಿಮ್ಮ ಚರ್ಮಕ್ಕಲ್ಲ. ಇದನ್ನ ಹೆಚ್ಚು ತಿನ್ನೋದ್ರಿಂದ ಚರ್ಮದಲ್ಲಿ ಗ್ಲೈಕೇಷನ್ ಎಂಬ ಕ್ರಿಯೆ ನಡೆಯೋ ಮೂಲಕ ಸಕ್ಕರೆಯ ಅಂಶ ದೇಹದ ಪ್ರೋಟೀನ್ ಜೊತೆಗೆ ಸೇರಿ ಕೊಲಾಜನ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಪ್ರೋಟೀನ್ ಚರ್ಮವನ್ನ ಯೌವನಾವಸ್ಥೆಯಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡೋ ಕಾರಣ ಹೆಚ್ಚು ಸಕ್ಕರೆ ತಿನ್ನೋದು ಚರ್ಮದ ಸುಕ್ಕು, ನೆರಿಗೆ ಹಾಗೂ ಚರ್ಮ ಜೋತು ಬೀಳುವಿಕೆಯಂತಹ ಸಮಸ್ಯೆಗಳಿಗೆ ನಿಧಾನವಾಗಿ ಕಾರಣವಾಗಬಹುದು. ಹೀಗಾಗಿ ಸಿಹಿ ತಿಂಡಿಯ ಮೇಲೆ ಮಿತಿ ಇರಲಿ. ಇನ್ನು ಮದ್ಯಪಾನ, ಫ್ರೆಂಡ್ಸ್ ಜೊತೆ ಪಾರ್ಟಿ ಇತ್ಯಾದಿ ಇತ್ಯಾದಿ ಇಷ್ಟವೇ? ಡ್ರಿಂಕ್ಸ್ ಇಲ್ಲದೆ ಪಾರ್ಟಿ ಹೇಗೆ ಅಂತೀರಾ? ಹಾಗಾದ್ರೆ ಇಲ್ಲಿ ಕೇಳಿ, ಮದ್ಯಪಾನದಿಂದ ನಿಮ್ಮ ಚರ್ಮಕ್ಕೆ ಖಂಡಿತ ಒಳ್ಳೆಯದಾಗದು. ಇವೆಲ್ಲ ಖುಷಿಗಳನ್ನ ಮಿಸ್ ಮಾಡಲು ಮನಸ್ಸಿಲ್ಲದಿದ್ರೆ ನಿಮ್ಮ ಆರೋಗ್ಯ ಹಾಗೂ ಚರ್ಮದ ಆರೋಗ್ಯವನ್ನ ನೀವು ಬೆಲೆ ತೆರಲೇಬೇಕಾಗತ್ತೆ. ನಿತ್ಯವೂ ಇಂಥ ಕೆಟ್ಟ ಚಟಕ್ಕೆ ದಾಸರಾದ್ರೆ ಆರೋಗ್ಯವೂ ಜೊತೆಗೆ ಸೌಂದರ್ಯವೂ ಹಾಳಾಗುತ್ತೆ. ಹೆಚ್ಚು ಆಲ್ಕೋಹಾಲ್ ಕುಡಿಯೋದ್ರಿಂದ ಚರ್ಮದಲ್ಲಿ ಸುಕ್ಕು ಹೆಚ್ಚಾಗುತ್ತೆ. ಇನ್ನು ಪಿತ್ತಕೋಶಕ್ಕೆ ಹಾನಿಯಾಗಿ ಹೊಸ ಅಂಗಾಂಶಗಳ ಉತ್ಪಾದನೆಯ ಶಕ್ತಿಯೂ ಕೂಡ ಕಡಿಮೆಯಾಗುತ್ತೆ. ಮುಂದುವರೆದು ಸಂಸ್ಕರಿಸಿದ ಮಾಂಸವೂ ಕೂಡ ಚರ್ಮಕ್ಕೆ ಹಾನಿಯುಂಟು ಮಾಡುತ್ತೆ. ಸಂಸ್ಕರಿಸಿದ ಮಾಂಸದಲ್ಲಿ ಪ್ರಿಸರ್ವೇಟಿವ್ಗಳು, ರುಚಿಕಾರಕಗಳನ್ನ ಸೇರಿಸೋದ್ರಿಂದ ಇವುಗಳ ಪರಿಣಾಮ ಖಂಡಿತವಾಗಿಯೂ ಆರೋಗ್ಯದ ಮೇಲೆ ಆಗುತ್ತೆ. ಇದರಲ್ಲಿ ಹೆಚ್ಚು ಸೋಡಿಯಂ ಇರೋದ್ರಿಂದ ಹೃದಯ ಸಂಬಂಧಿ ರೋಗಗಳು ಉಂಟಾಗಬಹುದು. ಇನ್ನು ಫಾಸ್ಟ್ ಜೀವನದಲ್ಲಿ ಫಾಸ್ಟ್ ಫುಡ್ ಇಲ್ಲದೆ ಹೇಗೆ ಅಂತ ಕೇಳಬಹುದು. ಫಾಸ್ಟ್ ಫುಡ್ ರುಚಿ ಒಮ್ಮೆ ಹಚ್ಕೊಂಡ್ರೆ ಬಿಡೋದಾದ್ರೂ ಹೇಗೆ ಅಲ್ವಾ? ಆದ್ರೆ ಫಾಸ್ಟ್ ಫುಡ್ ಒಳ್ಳೆಯದಲ್ಲ ಅನ್ನೋ ಸತ್ಯ ಎಲ್ಲರಿಗೂ ಇದೆ. ಕರಿದ ರುಚಿಯಾದ ಫಟಾಫಟ್ ತಿನಿಸುಗಳು ದೇಹದಲ್ಲಿ ಆಮ್ಲೀಯ ಒತ್ತಡವನ್ನ ಹೆಚ್ಚಿಸುವುದಲ್ಲದೆ ಚರ್ಮದ ರಂಧ್ರಗಳನ್ನ ಮುಚ್ಚುತ್ತವೆ. ಇದರಿಂದ ಚರ್ಮ ಬಹುಬೇಗನೆ ವಯಸ್ಸಾದಂತೆ ಕಾಣಬಹುದು. ಜೊತೆಗೆ ಆರೋಗ್ಯವು ಹಾಳಾದ್ರೆ ಚರ್ಮ ಸುಂದರವಾಗಿ ಕಾಣದು. ಇನ್ನು ಆಲೂಗೆಡ್ಡೆ ಚಿಪ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಒಮ್ಮೆ ಒಂದು ಚಿಪ್ಸ್ ಬಾಯಿಗಿಟ್ರೆ ಪ್ಯಾಕೆಟ್ ಮುಗಿಯೋವರೆಗೂ ಕೈ ಎತ್ತಲು ಮನಸ್ಸಾಗದು ನಿಜ. ಚಿಪ್ಸ್ ಒಳ್ಳೇದಲ್ಲ ಅಂತ ಗೊತ್ತಿದ್ದು ಬಿಡಲು ಸಾಧ್ಯವಾಗೋದಿಲ್ಲ. ಆದ್ರೆ ಈ ಚಿಪ್ಸ್ ಕೇವಲ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಚರ್ಮದ ಸೌಂದರ್ಯಕ್ಕೂ ವೈರಿಯೇ. ಇದನ್ನ ಎಣ್ಣೆಯಲ್ಲಿ ಕರಿಯೋದ್ರಿಂದ ಹಾಗೂ ಟ್ರಾನ್ಸ್ ಫ್ಯಾಟ್ ಸಾಕಷ್ಟು ಮಟ್ಟದಲ್ಲಿರೋದ್ರಿಂದ ಚರ್ಮಕ್ಕೂ ಆರೋಗ್ಯಕ್ಕೂ ಹಾನಿಯುಂಟು ಮಾಡುತ್ತೆ. ಚರ್ಮದ ಸೌಂದರ್ಯ ಹಾಗೂ ಆರೋಗ್ಯಕ್ಕೆ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಆರೋಗ್ಯ ಹಾಳಾದ್ರೆ ಚರ್ಮವೂ ಹಾಳು ಅನ್ನೋದು ಸತ್ಯ. ಹೀಗಾಗಿ ಅತ್ಯಂತ ಕಡಿಮೆ ವಯಸ್ಸಿಗೆ ಅತಿ ಹೆಚ್ಚು ವಯಸ್ಸಾದಂತೆ ಕಾಣೋದು, ಚರ್ಮ ಹಾಳಾಗೋದು, ಸುಕ್ಕುಗಟ್ಟೋದು, ಇಂಥ ಸಮಸ್ಯೆಗಳಿಂದ ಮುಕ್ತರಾಗಿರಬೇಕು ಅಂದ್ರೆ ಇಂತಹ ಆಹಾರಗಳ ಸೇವನೆಯ ಮೇಲೆ ಎಚ್ಚರ ಇರಲಿ, ಮಿತಿ ಇರಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.